टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದಲ್ಲಿ ಶಿವಮೊಗ್ಗದ ಮಂಜುನಾಥ್ ಮೇಲೆ ಭಯೋತ್ಪಾದನೆ ದಾಳಿ ಆಗುತ್ತೆ. ಅವರು ಆ ದಾಳಿಗೆ ತುತ್ತಾಗ್ತಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಎಲ್ಲ ಘಟನೆ ಸಂಪಟ್ಟಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಆ ದಿವಸ ತಂದೆ ಜೊತೆ ಪ್ರವಾಸಕ್ಕೆ ಹೋಗಿದ್ದಂಥ ಮಗ ಅಭಿಜಯ್ ನಮ್ಮ ಜೊತೆಗಿದ್ದಾರೆ. ಅಂದರೆ ನೀವು ಮುಂಚೆನೇ ಅಂದರೆ ನಿಮ್ಮ PUC ರಿಸಲ್ಟ್ ಬಂದಿತ್ತು, ಪರ್ಸೆಂಟೇಜ್ ಆಗಿತ್ತು, ಎಲ್ಲ ಖುಷಿ ಹಂಚ್ಕೊಳ್ಳಿಕ್ಕೆ ನೀವು ಪ್ರವಾಸಕ್ಕೆ ಹೋಗಿದ್ರೆ ಹೇಗೆ ಅಂತ? ಹೌದು. ಆ್ಯಕ್ಚುಲಿ ಹೇಳಿದರು ಮನೆಯಲ್ಲಿ ಸೆಕೆಂಡ್ PUC ಆದಮೇಲೆ ಒಂದು ವೆಕೇಷನಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಸೊ ಕರ್ಕೊಂಡು ಹೋಗಿದ್ರು ನಮ್ಗೆ. ಅಂದರೆ ಈ ಪಹಲ್ಗಾಮ್ ನೋಡೋಕ್ಕಿಂತ ಮೊದಲು ನೀವು ಕಾಶ್ಮೀರ ಪ್ರವಾಸ ಮಾಡಿದ್ರ, ಬೇರೆ ಸ್ಥಳ ನೋಡಿದ್ರ ಈ ಹಿಂದೆ? ಹೌದು, ಒಂದು 3-4 ಸ್ಥಳಗಳನ್ನು ನೋಡಿದ್ವಿ. ಸೋನ್ಮಾರ್ಗು, ದೂಧಪತ್ರಿ, ಆಮೇಲೆ ಗಾರ್ಡನ್ಗಳನ್ನು ನೋಡಿದ್ವಿ. ಹೌದು. ಅಂದರೆ ಹೇಗೆ ಅನಿಸ್ತಾಯಿತ್ತು ಅಂತ ಆ ಪ್ರದೇಶ, ಕಾಶ್ಮೀರಕ್ಕೆಲ್ಲ ಹೋದಾಗಿದೆ ಪರಿಸರ ಹೇಗಿತ್ತು? ನೀವು ನೋಡ್ತಾ ಇದ್ರಿ, ತಂದೆ ತಾಯಿ ಜೊತೆ ಹೇಗೆ ಖುಷಿ ಪಡ್ತಾ ಇದ್ರಿ ಅಂತ? ತುಂಬ ಖುಷಿ ಪಡ್ತಿದ್ವಿ. ತುಂಬ ಫಸ್ಟ್ 3 days ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಸಕಲ ಆಯ್ತು ಅಲ್ಲಿ ಜಾಗಗಳೆಲ್ಲ. ಅಷ್ಟೊಳಗೆ ಹಿಂಗಾಗ್ಬಿಡುತ್ತೆ 4ನೇ ದಿನ ಹಿಂಗಾಯ್ತು. ಅಂದರೆ ನಿಮ್ಮ ತಂದೆ ಒಂದು ಕನಸಿತ್ತಾ ಕಾಶ್ಮೀರ್ಗೆ ಹೋಗ್ಬೇಕು, ಪ್ರವಾಸ ನೋಡಬೇಕು, ಮಾಡ್ಬೇಕನ್ನೋ ಒಂದು ಕನಸಿತ್ತಾ ತಂದೆದು? ಹೌದು, ಅವರೇ ಕಾಶ್ಮೀರಿಗೆ ಹೋಗ್ಬೇಕಂತ ಕನಸಿತ್ತು. ಆ್ಯಕ್ಚುಲಿ ಫಸ್ಟಿಗೇನು ಕನ್ಯಾಕುಮಾರಿ ಆ ಸೈಡ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಅವರಿಗೆ ಕಾಶ್ಮೀರಿಗೆ ಹೋಗಬೇಕು ಅಂತ ಹೇಳಿ ಅವರಿಗೆ ಕನಸಿತ್ತು. ಸೊ ಅದಕ್ಕೆ ಹೋಗಿ ಬಂದ್ವಿ. ಅಂದರೆ ಆ ಸಂದರ್ಭದಲ್ಲಿ ಏಪ್ರಿಲ್ 22ರಂದು ದಾಳಿ ಆಗುತ್ತೆ. ಆ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ, ಆ ಘಟನೆ ಹೇಗಾಯಿತು ಅಂತ ಹೇಳ್ಬೋದಾ? ನಾವು ಪಹಲ್ಗಾಮಿಗೆ ಹೋಗ್ಬೇಕಂತ ಇದ್ವಿ. ಪಹಲ್ಗಾಮಿನ ಆ್ಯಕ್ಚುಲಿ 2 ದಿನ ನೋಡಬೇಕು. ಫಸ್ಟ್ ಡೇ ಏಪ್ರಿಲ್ 22 ಅದು ಫಸ್ಟ್ ಡೇ ಅಂತ. ಅಲ್ಲಿ ನಾವು ಮಿನಿ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ವಿ. ಮಿನಿ ಸ್ವಿಟ್ಜರ್ಲ್ಯಾಂಡಲ್ಲಿ ಆ ಪಾಯಿಂಟಲ್ಲಿ ಇದೆಲ್ಲ ಅಟ್ಯಾಕ್ ಆಗಿದ್ದು, ಟೆರರಿಸ್ಟ್ ಅಟ್ಯಾಕ್ ಆಗಿದ್ದು. ಅಂದರೆ ಆ ಸಂದರ್ಭದಲ್ಲಿ ನಿಮ್ಮ ತಂದೆ ಎಲ್ಲಿದ್ದರು, ತಾಯಿ ಎಲ್ಲಿದ್ದರು ಆ ಸಂದರ್ಭದಲ್ಲಿ? ಅದೊಂದು ಖಾಲಿ ಮೈದಾನ, ಜಾಗ ಒಂದು ಖಾಲಿ ಮೈದಾನ. ನಾನು ಒಂದು ಕಡೆ ಕೂತಿದ್ದೆ. ಅಪ್ಪ ಅಮ್ಮ ತರಕ್ಕೆ ಹೋಗಿದ್ರು ಸ್ನ್ಯಾಕ್ಸು ಏನೋ ನನಗೆ. ಅದೇ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಆಗಿದ್ದು. ಅಂದರೆ ಫಸ್ಟ್ ನೀವೇನಾದ್ರು ಟೆರರಿಸ್ಟ್ ನೋಡ್ತೀರಾ, ಹತ್ತಿರದಿಂದ ಟೆರರಿಸ್ಟ್ ನೋಡ್ತೀರಾ ಈ ಘಟನೆ ಆದಾಗ? ಎಲ್ಲರೂ ಓಡಕ್ಕೆ ಶುರು ಮಾಡ್ತಾರೆ. ಅದು ಗನ್ ಫೈರ್ ಇದಾದ ತಕ್ಷಣ ಎಲ್ಲರೂ ಓಡಕ್ಕೆ ಶುರು ಮಾಡ್ತಾರೆ. ಅಪ್ಪ ಹಿಂದೆ ತಿರುಗಿ ನೋಡಿದ್ರೆ ಅಪ್ಪಗೆ ಆ್ಯಕ್ಚುಲಿ ಬುಲೆಟ್ ಬಿದ್ದಿರತ್ತೆ, ಅವ್ರು ಹೋಗಿರ್ತಾರೆ. ಆವಾಗ ನಾವು ಟೆರರಿಸ್ಟ್ಗಳನ್ನ ನೋಡೋದು ಹತ್ತಿರದಿಂದ. ಅಂದರೆ ನಿಮ್ಮ ತಂದೆ ಗುಂಡು ಬೀಳುತ್ತೆ. ಆ ಗುಂಡು ಬಿದ್ದ ನಂತರ ಆ ಸಂದರ್ಭದಲ್ಲಿ ನೀವು ಹತ್ತಿರ ಹೋಗ್ತೀರಾ, ತಂದೆಯನ್ನು ನೋಡ್ತೀರಾ ಹೋಗಿ? ಅಂದರೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ? ಅಲ್ಲಿ ನೆಟ್ವರ್ಕ್ ಎಲ್ಲ ಏನೂ ಇರಲಿಲ್ಲ. ಎಲ್ಲರೂ ಓಡ್ ಹೋಗ್ತಿದ್ರು, ಯಾರೂ ಸಹಾಯಕ್ಕೂ ಬರಲಿಲ್ಲ. ಅಲ್ಲಿ ಒನ್ ಅವರ್ ಅಲ್ಲಿದ್ವಿ ಅಪ್ಪನ ಎಡ್ಬಾಳಿ ಜೊತೆ. ಆಮೇಲೆ ಕಾಶ್ಮೀರನ ಇಬ್ಬರು ಲೋಕಲ್ ಏಡ್ಸ್ ಬಂದು ನಮಗೆ ಹೆಲ್ಪ್ ಮಾಡಿದ್ದು. ಅಂದರೆ ಆ ಸಂದರ್ಭದಲ್ಲಿ ನೀವು ಭಯೋತ್ಪಾದಕರು ನೋಡ್ತೀರಾ, ನೋಡಿ ಘಟನೆ ಆಗುತ್ತೆ, ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಂದರೆ ಈ ಒಂದು ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಆ ಸಂದರ್ಭದಲ್ಲಿ? ಅದು ಟೆರರಿಸ್ಟ್ ಅಲ್ಲಿ ಫಸ್ಟ್ ಕೆಳಗಡೆ ತುಂಬ ಸೆಕ್ಯೂರಿಟಿ ಇತ್ತು. ಅಲ್ಲಿ ಮೇಲ್ಗಡೆ ಆ ಪಾಯಿಂಟಲ್ಲಿ ಏನೂ ಸೆಕ್ಯೂರಿಟಿನೇ ಇರಲಿಲ್ಲ. ಅಲ್ಲಿ ಫಸ್ಟ್ ಟೈಮ್ ಆಗಿದಂತೆ ಪಹಲ್ಗಾಮಲ್ಲಿ ಫಸ್ಟ್ ಟೈಮ್ ಆಗಿದಂತೆ. ಅದು ಟೂರಿಸ್ಟಿಗೆ ಇದು ಮಾಡಿದ್ದು ಫಸ್ಟ್ ಟೈಮ್ ಆಗಿದಂತೆ. ಮುಂಚೆ ಈ ಥರ ಯಾವತ್ತೂ ಆಗೇ ಇರಲಿಲ್ಲ ಅಂತೆ.